ಅಂಗನವಾಡಿ ನೌಕರರ ಸಂಘದ ಇವತ್ತಿನ ಹೋರಾಟ ಯಾಕಂದ್ರೆ ಎಲ್ಲ ಜಿಲ್ಲೆ ಒಳಗೆ ಇವತ್ತಿನ ದಿವಸ 17-18 ಅಹೋರಾತ್ರಿ ಧರಣಿ ಅದ ಅದಕ್ಕೆ ಏನಂದ್ರೆ ಈಗೇನು ಮಂದಿ ಬಂದಾರಲ್ಲ ಅವರು ರಾತ್ರಿ ಕೂಡ ಇಲ್ಲೇ ಇರ್ತೀವಿ. ಕೆಲವು ಬೇಡಿಕೆಗಳು ಈಗಾಗಲೇ ನಮ್ಮ ಸಂಗಾತಿಗಳು ಹೇಳಿದ್ದಾರೆ. ಇನ್ನೊಂದು ಏನಂದ್ರೆ ನಮಗೆ ಗ್ರ್ಯಾಜುಯಿಟಿ ತಕ್ಷಣ ಬಿಡುಗಡೆ ಆಗಬೇಕು. ಗುಜರಾತ್ ಸರ್ಕಾರ ಗ್ರ್ಯಾಜುಯಿಟಿ ಬಿಡುಗಡೆ ಆಗಬೇಕಂತ ಹೇಳಿದ್ದಾದರೂ ಕೂಡ ಇವರು ರಾಜ್ಯ ಸರ್ಕಾರದವರು ಹೇಳ್ತಾ ಇಲ್ಲ. ಆಮೇಲೆ ಇನ್ನೊಂದು LKG UKG ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಕೊಡಬೇಕು. ಕನಿಷ್ಠ ವೇತನ ಕೊಡಬೇಕು. ಈಗಿನ ದಿನಮಾನೆಲ್ಲ ಎಲ್ಲ ತುಟ್ಟಾಗ್ಯಾವ. ಇವಾಗ ಗಂಡ ಹೆಂಡತಿ 2 ಮಕ್ಕಳಿಗೆ 26,000 ಖರ್ಚದ, 26,000 ಕನಿಷ್ಠ ವೇತನ ಕೊಡಬೇಕು. ಇನ್ನೊಂದು ಏನದ ಬಾಡಿಗೆಗಳು. ಈಗ ಲೋಕಲ್ ಬಿಜಾಪುರ ಉದಾಹರಣೆಗೆ ತೊಗೊಂಡ್ರೆ ಕೈಗೆ ಕಟ್ಟಿ ನಾವು ಬಾಡಿಗೆ ಅಂಗನವಾಡಿ ನಡೆಸಬೇಕು. ಹೀಗಾಗಿ ಕೈಲೇ ನಾವು ಭರಿಸ್ಬೇಕದು. ನಮಗೆ ಕೊಡೋದು 11,000 10,000. ಅದರೊಳಗೆ ನಾವು 3,500-4,000. ಬಿಜಾಪುರ ಸಿಟಿ ಒಳಗೆ ಹ್ಯಾಂಗದ ನಿಮಗೆ ಗೊತ್ತದ. 5,000 ಮೊದಲು ಅಡ್ವಾನ್ಸ್ ಕೊಡಬೇಕು. ವರ್ಷಕ್ಕೊಮ್ಮೆ 10 ತಿಂಗಳಿಗೊಮ್ಮೆ ಹಿಂಗೆ ತೆಗಿತಾರೆ. ಆ ಬಾಡಿಗೆ ವ್ಯವಸ್ಥೆ ಏನದ ತಿಂಗಳ ಕೊಡಂಗೆ ಮಾಡಬೇಕು. ಆಮೇಲೆ ಕೆಲವೊಂದು ಮಟ್ಟೆ ಉದಾಹರಣೆಗಳು ಅವೆಲ್ಲ ತಿಂಗಳ ಒಗಿಬೇಕು. ಆಮೇಲೆ ಒಂದು ಸಮಿತಿ ಅದ, ಬಾಲ ವಿಕಾಸ ಸಮಿತಿ ಅಂತೇಳಿ. ಆ ಸಮಿತಿಗೆ ಒಕ್ಕೂಟದಲ್ಲೇ ನಮ್ಗೆ ಹಣ ಬಿಡುಗಡೆ ಮಾಡಬೇಕು. ಇನ್ನೊಂದು ಹೇಳಬೇಕಂದ್ರೆ ಕನಿಷ್ಠ ವೇತನ ಕೊಡಬೇಕು, ಗ್ರ್ಯಾಜುಯಿಟಿ ಕೊಡಬೇಕು, LKG UKG ನಮಗೆ ಕೊಡಬೇಕು. ಆಮೇಲೆ ಗ್ಯಾಸ. ಈಗ ಅಂಗನವಾಡಿ ಕೇಂದ್ರಗಳಿಗೆ ಗ್ಯಾಸ್ ಕೊಟ್ಟಾರ, ನಾವೇ ಅದಕ್ಕೆ ಬಾಡಿಗೆ ತುಂಬಿ ನಾವೇ ಕೈಗೆ ರೊಕ್ಕ ಕೊಟ್ಟು ಹೋಗಿ ತರಬೇಕು ರೀ. ಅದನ್ನು ಹಂಗೆ ಬೇಡ. ಏನು ಸರ್ಕಾರದ ಇವರು ತಂದು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಒಗಿಬೇಕು. ಆಮೇಲೆ ಕೆಲವೊಂದು ಮಂದಿ ಪ್ರಮೋಷನ್ ಮಾಡಬೇಕು. ಆಮೇಲೆ ಈಗ 1 ವರ್ಷ 2 ವರ್ಷ ಅಲ್ಲಿ ಬರ್ತು, ಯಾರ ಕೈಯಾಗೂ ಹೆಲ್ಪರ್ ಇಲ್ಲ. ಆನ್ಲೈನ್ ಅರ್ಜಿ ಹೋಗ್ಯಾವು, ಇನ್ನೂವರೆಗೆ ಅದು ಕರೆದಿಲ್ಲ. ಆದರೆ ಒಬ್ಬರೇ ಟೀಚರು ಮಕ್ಕಳಿಗೂ ಸಂಭಾಳಿಸ್ಬೇಕು. ಆಮೇಲೆ ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕು, BLO ಸರ್ವೆ ಮಾಡಬೇಕು, ಮೊಬೈಲ್ ಒಳಗೆ ಪೋಷಣ್ ಟ್ರ್ಯಾಕ್ ಅಂತೇಳಿ ಎಲ್ಲ ಹಾಜರಿ ಆಗಬೇಕು. ಆಮೇಲೆ ಒಂದು ಕೇಂದ್ರದೊಳಗೆ ಮುಂಜಾನೆ ಒಂದು ಫೋಟೋ, ಮಧ್ಯಾಹ್ನ ಒಂದು ಫೋಟೋ, ಮನೆ ಭೇಟಿ ಮಾಡಬೇಕು. ಇವೆಲ್ಲ ಭಾಳ ನಮ್ಮ ಕಷ್ಟಗಳವ. ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಕೇಂದ್ರ ಸರ್ಕಾರ 2018ರಲ್ಲಿ ಪಗಾರ ಹೆಚ್ಚು ಮಾಡಿತ್ತು. ಏನು 1,500. ಈಗ ಏನೂ ಇಲ್ಲ. 18ರ ಮಾಡಿದ್ದು ನಾವು ಹೆಸರು ತೊಗೊಂಡಿಲ್ಲ ಕೇಂದ್ರ ಸರ್ಕಾರ. ಅವರು ಏನೂ ನಮ್ಮ ಕಡೆ ಗಮನ ಕೊಡಲಿಕ್ಕಿಲ್ಲ. ಈಗ ಇದು ಏನದ ಅಧಿವೇಶನ ನಡೆದ ಅಷ್ಟೊಳಗೆ ನಮಗೆ ಏನಾರ ಗೌರವಧನ ಕೊಟ್ಟು ಅಂದ್ರೆ ನಾವೇನದ ಫೆಬ್ರವರಿ ಒಳಗೆ ನಮ್ದು ಸಕ್ಸಸ್ ಆಗ್ಲಿಕ್ಕಂದ್ರೆ ಫೆಬ್ರವರಿ ಒಳಗೆ ಬೆಂಗಳೂರು ಚಲೋ ಹೋರಾಟ ನಾವು ಇಟ್ಕೋತೀವಿ. ಇವತ್ತೇನು ಮಾಡ್ತಾಯಿದ್ದೀರಿ? ಏನು ಇವತ್ತೇನು ಮಾಡ್ತಾಯಿದ್ದೀರಿ? ಇದು ಅಹೋರಾತ್ರಿ ಧರಣಿ ಅಂದ್ರೆ ಕೆಲವು ಬೇಡಿಕೆಗಳು ಈಗ ಹೇಳಿದ್ನಲ್ಲ, ಮೇನ್ ಗ್ರ್ಯಾಜುಯಿಟಿ, ಕನಿಷ್ಠ ವೇತನ, ಪ್ರಮೋಷನ್. ಇಲ್ಲ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ದೀರಿ? ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ, ಅವ್ರಿಗೆ ಕಳಿಸ್ತೀವಿ. ಇವತ್ತು ಕೊಡ್ತೀವಿ, ಮನವಿ ಕೊಟ್ಟರು ಕೂಡ ನಾವು ನೈಟ್ ಇಲ್ಲೇ ಉಳಿತೀವಿ, ನಾಳೆ ಉಳಿತೀವಿ. ನಾಳೆ 5 ಗಂಟೆಗೆ ರಾಜ್ಯ ಸರ್ಕಾರ ಕರೆ ಕೊಡ್ತಂದ್ರೆ ಹೇಳ್ತೀವಿ. ನಮ್ಮ ಹೆಸರು ಮೇಡಮ್? ಸುನಂದ ನಾಯಕ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಸಂಯೋಜಿತ ರಾಜ್ಯ ಸಮಿತಿಯ ಕರೆ ಮೇರೆಗೆ ಅಂಗನವಾಡಿ ನೌಕರರ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾಗಿದೆ. ಅದೇ ರೀತಿಯಾಗಿ ಈಗ ಏನು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆಯಲ್ಲ, ಅಲ್ಲಿಯೂ ಕೂಡ ನಮ್ಮ CITU ಸಂಯೋಜಿತ ಅಂಗನವಾಡಿ ನೌಕರರ ಸಂಘದ ಬೆಳಗಾವಿ ಜಿಲ್ಲಾ ನೇತೃತ್ವದಲ್ಲಿ ಅಲ್ಲಿ ಕೂಡ ಹೋರಾಟ ನಡೀತಾ ಇದೆ. ಇವತ್ತಿನ ದಿವಸ ನಮ್ಮ ICDS ಯೋಜನೆ ಪ್ರಾರಂಭವಾಗಿ ಸುಮಾರು 50 ವರ್ಷ ಕಳೀತಾ ಇದ್ದರೂ ಸಹಿತ ಇವತ್ತಿನ ದಿವಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಒಂದು ನಮ್ಮ ಬೇಡಿಕೆಗಳನ್ನು ಯಶಸ್ವಿ ಮಾಡ್ತಾ ಇಲ್ಲ. ಇದೇ ರೀತಿಯಾಗಿ ಸುಮಾರು ನಾವು ಅಂಗನವಾಡಿ ನೌಕರರು CITU ನೇತೃತ್ವದಲ್ಲಿ ಸುಮಾರು 50 ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದರು ಸಹಿತ ಯಾವಾಗಲೂ ಬರೀ ಏನು ಮಾಡಾಕತ್ತಾರಪ್ಪ ಅಂತಂದ್ರೆ ಹೋರಾಟ ಕೆಲಸರ್ತಿಗೆ 500,000 ಕೊಟ್ಟು ನಮ್ಮನ್ನು ರಮಿಸುವಂಥ ಒಂದು ಕೆಲಸ ಮಾಡ್ಲಿಕ್ಕತ್ತಾರ. ಅಂಥದ್ದು ಬೇಡ. ನಮಗೆ ಇವತ್ತಿನ ದಿವಸ ಕನಿಷ್ಠ ವೇತನಕ್ಕಾದರೂ ಜಾರಿಗೆ ಮಾಡಿರಿ. ಈಗ ಅಷ್ಟಲ್ದೇ ಈಗ ಗುಜರಾತ್ ಹೈಕೋರ್ಟ್ ಏನಪ್ಪ ಅಂತಂದ್ರೆ ಅಂಗನವಾಡಿ ನೌಕರರಿಗೂ ಗ್ರ್ಯಾಜುಯಿಟಿಯನ್ನು ಆದೇಶ ಹೊರಡಿಸಿದೆ. ಅದನ್ನು ಸಹಿತ ಈ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಾಗ ಅಂಗನವಾಡಿ ನೌಕರರಿಗೂ ನಾವು ಗ್ರ್ಯಾಜುಯೇಟ್ ಕೊಡ್ತೀವಂತ ಹೇಳಿಕೆಯಲ್ಲಿ ಆಗಿದೆ ವಿನಃ ಯಾವುದೇ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದನ್ನು ದಯಮಾಡಿ ಕಾರ್ಯರೂಪಕ್ಕೆ ತರಬೇಕು. ಅಷ್ಟಲ್ದೇ ಮತ್ತು ಇವಾಗಾದ್ರೂ ಸಹಿತ ಮತ್ತೆ ಅದೇ ಗುಜರಾತ್ ಹೈಕೋರ್ಟ್ ಏನಪ್ಪ ಅಂತಂದರೆ ಅಂಗನವಾಡಿ ನೌಕರರಿಗೆ 3 ಮತ್ತು 4ನೇ ದರ್ಜೆ ನೌಕರರಂತ ಪರಿಗಣನೆ ಮಾಡಿ ಅಂತ ಹೇಳಿದೆ. ಅದನ್ನು ಸಹಿತ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಅದಕ್ಕೆ ದಯಮಾಡಿ ಇದು ಕೇಂದ್ರ ಸರ್ಕಾರದ
ಮಗುವಿನ ಉಳಿವಿಗಾಗಿ ಇದ್ದಂಥ ICDS ಅದನ್ನು ಕೇಂದ್ರ ಸರ್ಕಾರ ಏನು ಅನುದಾನವನ್ನು ಕಡಿತ ಮಾಡ್ತಾ ಹಂತವಾಗಿ ಹೊಂಟದ ಅದನ್ನು ಮಾಡಬಾರ್ದು. ಅದನ್ನು ಕಡಿತ ಮಾಡಿರುವ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ನಮಗೆ ಕೊಡಬೇಕು. ಕೊಟ್ಟು ಅಂಗನವಾಡಿ ನೌಕರರನ್ನು ಕಾಯಮಾತಿ ಮಾಡಬೇಕು ಅಂತ ತಮ್ಮ ಮುಖಾಂತರ ಇದು ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಕೇಳ್ಕೊಳ್ತೇನೆ. ಅಶ್ವಿನಿ ತಳವಾರ, ಅಂಗನವಾಡಿ ನೌಕರ ಸಂಘ ಜಿಲ್ಲಾ ಕಾರ್ಯದರ್ಶಿ. ಇವತ್ತೇನು ಮನವಿ ಮಾಡಕತ್ತೀರಿ, ಏನು ಮಾಡಕತ್ತೀರಿ? ಇವತ್ತಿನ ದಿವಸ ಏನಪ್ಪ ಅಂತಂದರೆ ರಾಜ್ಯ ಹಂತದ್ದು ಒಂದು ಮನವಿ ಪತ್ರ ಕೊಡ್ತೀವಿ, ಸ್ಥಳೀಯ ಬೇಡಿಕೆ ಇಟ್ಟುಕೊಂಡು ಒಂದು ಮನವಿ ಪತ್ರ ಕೊಡ್ತೀವಿ. ರಾಜ್ಯ ಹಂತದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪಿಸುವಂಥದ್ದಾಗಬೇಕು. ಮತ್ತು ಇನ್ನೂ ಕೆಲವೊಂದು ಸ್ಥಳೀಯ ಹಂತದಲ್ಲಿ ನಮ್ಮ ಬೇಡಿಕೆಗಳಿದಾವೆ. ಆ ಬೇಡಿಕೆಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡಿಕೊಂಡು ನಮಗೆ ಇವತ್ತೇ ಸಭೆ ಕರೆದು ಅದು ಏನಾದರೂ ಚರ್ಚೆ ಮಾಡಬೇಕು. ತಪ್ಪಿದ್ದಲ್ಲಿ ನಾಳೆ ಆದ್ರೂ ಸಭೆ ಕರೆದು ನಮ್ಮ ಸ್ಥಳೀಯ ಬೇಡಿಕೆಗಳನ್ನು ಈಡೇರಿಸಬೇಕು. ತಮ್ಮ ಹೆಸರು ಮೇಡಮ್? ಅಶ್ವಿನಿ ತಳವಾರ್ ರೀ, ಜಿಲ್ಲಾ ಅಂಗನವಾಡಿ ನೌಕರ ಸಂಘದ ಕಾರ್ಯದರ್ಶಿ. ಆದೇಶದಂತೆ ಅಂಗನವಾಡಿ ನೌಕರರಿಗೆ 3 ಮತ್ತು 4ನೇ ದರ್ಜೆ ಆದೇಶ ಕೊಡಲೇಬೇಕು. LKG UKG ಅಂಗನವಾಡಿ ಕೇಂದ್ರಗಳಲ್ಲಿ ಜಾರಿ ಆಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಮಹಿಳೆಯರೇ ಒಂದಾಗಿ, ಮಹಿಳೆಯರೇ ಒಂದಾಗಿ, ಬೇಕೇ ಬೇಕು, ಬೇಕೇ ಬೇಕು. ಅಂಗನವಾಡಿ ನೌಕರ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಜಾರಿ ಆಗಲೇಬೇಕು. ಅಂಗನವಾಡಿ ನೌಕರರ ಸೇವಾ ನಿಯಮಾವಳಿ ಜಾರಿ ಆಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಮಹಿಳೆ ಬೇಕು, ಆಗಲೇಬೇಕು, ಆಗಲೇಬೇಕು. ನ್ಯಾಯ ಬೇಕು. CITU ಜಿಂದಾಬಾದ್, CITU ಜಿಂದಾಬಾದ್. ಏನೇ ಬರಲಿ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. CITU ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. CITU ಜಿಂದಾಬಾದ್. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಕ್ಕೆ ಅಂಗನವಾಡಿ ನೌಕರರನ್ನು ಕೆಲಸದಿಂದ ಕೈ ಬಿಡಬೇಕು. ಅಂಗನವಾಡಿ ನೌಕರರನ್ನು ಕೆಲಸದಿಂದ ಕೈ ಬಿಡಲೇಬೇಕು. ಅಂಗನವಾಡಿ ನೌಕರರ ಗ್ರಾಜ್ಯುಯೇಟಿ ಆದೇಶ ಮಾಡಲೇಬೇಕು. ಅಂಗನವಾಡಿ ನೌಕರರನ್ನು 3 ಮತ್ತು 4ನೇ ದರ್ಜೆ ನೌಕರರೆಂದು ಆದೇಶ ಕೊಡಲೇಬೇಕು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ICDS ಅನುದಾನವನ್ನು ಕಡಿತ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಪ್ರಣಾಳಿಕೆಯಂತೆ ಅಂಗನವಾಡಿ ನೌಕರರ ವೇತನವನ್ನು ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಮಹಿಳೆಯರೇ ಒಂದಾಗಿ, ಮಹಿಳೆಯರೇ ಒಂದಾಗಿ. ಜಿಂದಾಬಾದ್, 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 ಜಿಂದಾಬಾದ್. ಅಂಗನವಾಡಿ ನೌಕರರನ್ನು ಬೀದಿಗಿಳಿಸಿರುವ